ನನ್ನ ವಿಡಿಯೋ ನೋಡುತ್ತಿರುವ ಎಲ್ಲಾ ವೀಕ್ಷಕರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಾಗರ ಪಂಚಮಿ ಹಬ್ಬಕ್ಕೆ ಎಲ್ಲರೂ ಬೇರೆ ಬೇರೆ ತರ ಉಂಡಿಗಳನ್ನು ಮಾಡ್ಕೋದಿರಬೇಕು. ಇವತ್ತು ನಾನು ಶೇಂಗಾ ಉಂಡಿ ಮಾಡಿ ತೋರಿಸೋದನಿ. ಇದನ್ನ ಸುಲಭವಾಗಿ ಮಾಡ್ಕೋಬಹುದು. ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ. ಶೇಂಗಾ ಉಂಡಿ ಮಾಡಕೋಕ ನಾ ಇಲ್ಲಿ 1.5 ಕಪ್ ಆಗುವಷ್ಟ ಶೇಂಗಾ ತಗೊಂಡೇನು. 1 ಕಪ್ ಬೆಲ್ಲ ತಗೊಂಡೇನು. ನೀವು ಬೆಲ್ಲ ಬೇಕಂದ್ರೆ ಹೆಚ್ಚ ಕಡಿಮೆ ಬಿ ಮಾಡ್ಕೋಬಹುದು. ಆದ್ರೆ 1.5 ಕಪ್ ಶೇಂಗಾಕ 1 ಕಪ್ ಬೆಲ್ಲ ಕರೆಕ್ಟ್ ಆಗಿ ಆಗ್ತೈತಿ. ಉಂಡಿ ಮಾಡ್ಕೋಕ್ ನೋಡ್ರಿ 2 ಸಾಮಾನ್ ತಗೊಂಡ ನಾವು ಅಗ್ದಿ ಸುಲಭವಾಗಿ ಉಂಡಿ ಮಾಡ್ಕೋಬಹುದು. ಈಗ ಮೊದಲ ಶೇಂಗಾ ಕಾಳು ಹುರ್ಕೋಬೇಕು ನಾವ. ಇಲ್ಲಿ ಕಡಾಯಿ ಕಾಯಕ್ಕೆ ಇಟ್ಟಿದ್ದೇನೆ ನಾನು. ಇದ್ರಾಗ ಈಗ ಶೇಂಗಾ ಕಾಳು ಹಾಕ್ತಾನು. ಇವನ್ನ ಸಣ್ಣ ಉರಿಯಲ್ಲಿ ಇಟ್ಟ ಹುರ್ಕೋಬೇಕು. ಶೇಂಗಾ ಕಾಳು ಚಲೋದಂಗ ಹುರಿಬೇಕಿವ. ಈ ಉಂಡಿ ಮಾಡೋದ ಬಹಳ ಸಿಂಪಲ್ ಐತಿ. ಯಾರ್ ಬೇಕಾದ್ರೂ ಬಿ ಮಾಡ್ಕೋಬಹುದು. ನಾವ ಯಾವ್ದು ಪಾಕ್ ಅದು ಮಾಡಾನಿಲ್ಲ ಇಲ್ಲಿ. ಪಾಕ್ ಮಾಡೋ ಜಂಜಟ್ ಎಲ್ಲ ಪಾಕ್ ಹೆಚ್ಚಾತು ಕಡಿಮೆ ಆತು ಉಂಡಿ ಆಗ್ಲಿಲ್ಲ ಅನ್ನೋದಿಲ್ಲ. ಅಗ್ದಿ ಸುಲಭವಾಗಿ ಮತ್ ಅಗ್ದಿ ಬೇಗನೆ ಮಾಡ್ಕೋಬಹುದು ಈ ಉಂಡಿ. ನೋಡ್ರಿ ಶೇಂಗಾ ಕಾಳು ಹುರದ್ದಾವು. ಈಗ ಗ್ಯಾಸ್ ಬಂದ್ ಮಾಡ್ತೇನೆ ನಾನು. ಇವ ಆರಿದ ಬಳಿಕ ನೀವು ಬೇಕಂದ್ರೆ ಸಿಪ್ಪೆ ತೆಗೆದು ಬಿ ಉಂಡಿ ಕಟ್ಕೋಬಹುದು. ಇಲ್ಲಾಂದ್ರೆ ಸಿಪ್ಪೆ ಧರಿಸಿ ಬಿ ಸಣ್ಣ ಮಾಡ್ಕೋಬಹುದು. ಇವ ಆರ್ಲಿ. ಶೇಂಗಾ ಕಾಳು ಆರಿದಾವು. ಆರಿದ ಬಳಿಕ ನಾನು ಸಿಪ್ಪೆ ತೆಗೆದು ಇಟ್ಕೊಂಡೇನು. ಈಗ ಇವತ್ತನ್ನ ಮಿಕ್ಸಿದ ಹಾಕಿ ಸಣ್ಣ ಮಾಡ್ಕೋಬೇಕು. ಶೇಂಗಾ ಕಾಳು ಮಿಕ್ಸಿ ಜಾರ್ದಾಗ ಹಾಕ್ತೇನೆ ನಾನು. ಇದ್ರಾಗ ಬೆಲ್ಲ ಬಿ ಮಿಕ್ಸ್ ಮಾಡ್ತಾನು. ನೀವು ಬಹಳಟ ಮಾಡದಿರಿ ಅಂದ್ರೆ ಒಂದ್ ಸ್ವಲ್ಪ ಹಾಕಿ ಸಣ್ಣ ಮಾಡ್ಕೋರಿ. ನಾ ಒಂದ್ ಸ್ವಲ್ಪ ಮಾಡದೇನು, ಅದಕ್ಕಾಗಿ ಒಮ್ಮೆ ಎಲ್ಲ ಮಿಕ್ಸಿ ಜಾರ್ದಾಗ ಹಾಕಿದೇನು. ಈಗ ಇದನ್ನ ಸಣ್ಣ ಮಾಡ್ತೇನೆ ನಾನು. ಇದ್ ನೋಡ್ರಿ ಇದನ್ನ ನಾನು ಸಣ್ಣ ಮಾಡ್ಕೊಂಡೇನು. ನಾ ಇದನ್ನ ಒಂದ್ ಸ್ವಲ್ಪ ತರಿ ಹಾಕೊಂಡೇನು. ನೀವು ಬೇಕಂದ್ರೆ ಪೂರಾ ಪೌಡರ್ ಆಗಿ ಬಿ ಮಾಡ್ಕೋಬಹುದು. ನಿಮ್ಗೆ ಹೆಂಗ್ ಬೇಕಂಗ ನೋಡ್ ಸಣ್ಣ ಮಾಡ್ಕೋರಿ. ಇದನ್ನ ನಾನು ಈ ತರ ತಕ್ಕೋತೇನೆ. ಈಗ ಇದನ್ನ ಒಂದ್ ಸ್ವಲ್ಪ ಹಿಂಗ ತಿಕ್ರಿ ಕೈಲೆ. ನೀವು ಬೇಕಂದ್ರೆ ಇದ್ರಾಗ ಈಗ ಇಲ್ಲಿ ಒಂದ್ ಸ್ವಲ್ಪ ತುಪ್ಪ ಹಾಕಿ ಬಿ ಮಾಡ್ಕೋಬಹುದು. ತುಪ್ಪ ಏಲಕ್ಕಿ ಪೌಡ್ರ ಬೇಕಂದ್ರ ಹಾಕೋಬಹುದು. ಆದ್ರೆ ನಾ ಏನು ಹಾಕಾನಿಲ್ಲ. ಈಗ ಇವತ್ನ ಉಂಡಿ ಕಟ್ಕೊಳ್ಳೋಣ ನಾವ. ನಿಮ್ಗ ಎಷ್ಟು ದೊಡ್ಡ ಬೇಕು ನೋಡಿ ಮಾಡ್ಕೋರಿ. ನೋಡ್ರಿ ತುಪ್ಪ ನೀರ ಏನು ಹಾಕಿಲ್ಲ ನಾವ. ಆದ್ರೂ ಎಷ್ಟು ಸುಲಭವಾಗಿ ಉಂಡಿ ಮಾಡ್ಕೋಬಹುದು. ಮತ್ ಶೇಂಗಾ ಕಾಳ ಬೆಲ್ಲ ಅಂತೂ ಎಲ್ಲಾರ ಮನೆಯಲ್ಲಿ ಇರ್ತಾವು. ಯಾವಾಗ ಬೇಕಾದ್ರೂ ಆಗ ಒಂದ್ 10-15 ನಿಮಿಷ ನಾವು ಇವತ್ನ ಮಾಡ್ಕೋಬಹುದು ಉಂಡಿ. ನೋಡ್ರಿ ಏನ್ ಮಸ್ತ್ ಆಗಿದಾವು. ಇದನ್ನೇನ್ ನಾವ ಪಾಕ್ ಅದು ಮಾಡಿಲ್ಲ. ಅಗ್ದಿ ಸುಲಭವಾಗಿ ಬಿ ಮಾಡ್ಕೋಬಹುದು. ಮತ್ ಇದನ್ ಮಕ್ಕಳ ವಯಸ್ಸಾದಾರ ಯಾರ್ ಬೇಕಾದ್ರೂ ಬಿ ತಿನ್ಬೋದು ಉಂಡಿ. ಎಲ್ಲಾ ಉಂಡಿನೂ ಇದೇ ತರ ಮಾಡ್ಕೋತೇನೆ ನಾನು. ನೋಡ್ರಿ ಎಲ್ಲಾ ಉಂಡಿನೂ ನಾನು ಕಟ್ಕೊಂಡೇನು. ಏನ್ ಮಸ್ತಾಗಿ ಕಾಣದಾವು. ಒಂದ್ ಉಂಡಿ ಒಡದ್ ತೋರಿಸ್ತೇನೆ ನೋಡ್ರಿ ನಾ ನಿಮಗ. ಏನ್ ಮಸ್ತಾಗಿ ಬಂದಾವು. ಸಾಫ್ಟ್ ಆಗಿ ಬಂದಾವು ಉಂಡಿ. 2 ಸಾಮಾನುಗಳನ್ನ ಯೂಸ್ ಮಾಡಿ ಉಂಡಿ ಎಷ್ಟು ಸುಲಭವಾಗಿ ಮಾಡ್ಕೋದಂತ ನೋಡಿದ್ರಲ್ಲ. ನನ್ನ ವಿಡಿಯೋ ಚಲೋ ಅನಿಸ್ತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವಿಡಿಯೋ ನೋಡಿದಕ್ಕ ಧನ್ಯವಾದಗಳು.